Hi guys, this is Srinath, working as assistant professor in commerce at Government College for Women Scholar. Welcome to my YouTube channel, that is Sri Commerce Classes. Today in this session we are going to discuss about contract costing. Under that we are going to have some brief discussion on meaning of contract costing, features of contract costing, and application of contract costing, and some similarities and dissimilarities between job costing and contract costing, and procedure of contract costing, and how to treat the profit on incomplete contracts. ಅದ್ರ ಜೊತೆಗೆ ನಾವು ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ ಮಾಡ್ತೀವಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ, ಸಚ್ ಆಸ್ ವರ್ಕ್ ಸರ್ಟಿಫೈಡ್, and one more thing is work uncertified, notion of profit, work in progress, contract price, meaning of contractor, contractory. ಈ ಎಲ್ಲ ಟರ್ಮ್ಸ್ ಬಗ್ಗೆ ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೀನಿಂಗ್ ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಈಸ್ ದಿ ಒನ್ ಆಫ್ ದಿ ಮೆಥಡ್ ಆಫ್ ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್. Contract costing method is also known as terminal costing method because preparation of contract account is terminated or closed after the completion of contract. ಪ್ರತಿಯೊಂದು ಕಾಂಟ್ರಾಕ್ಟ್ ಏನಾಗುತ್ತೆ, ಅದು ಒಂದು ಪರ್ಟಿಕ್ಯುಲರ್ ಡೇಟ್ ಆದಮೇಲೆ ಟರ್ಮಿನೇಟ್ ಆಗುತ್ತೆ. ಟರ್ಮಿನೇಟ್ ಮೀನ್ಸ್ ಕ್ಲೋಸ್ ಆಗುತ್ತೆ. ಪ್ರತಿಯೊಂದು ಕಾಂಟ್ರಾಕ್ಟ್ ಮೇ ಬಿ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಇರ್ಬೋದು, ಕನ್ಸ್ಟ್ರಕ್ಷನ್ ಆಫ್ ರೋಡ್ ಇರ್ಬೋದು, ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು. ಎಲ್ಲ ಕನ್ಸ್ಟ್ರಕ್ಷನ್ ವರ್ಕು ಆಫ್ಟರ್ ಪರ್ಟಿಕ್ಯುಲರ್ ಡೇ ಏನಾಗುತ್ತೆ, ಕ್ಲೋಸ್ ಆಗುತ್ತೆ, ಟರ್ಮಿನೇಟೆಡ್ ಆಗುತ್ತೆ. ಅದಕ್ಕೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಈಸ್ ಆಲ್ಸೋ ನೋನ್ ಆಸ್ ಟರ್ಮಿನಲ್ ಕಾಸ್ಟಿಂಗ್ ಬಿಕಾಸ್ ದಿ ಕಾಂಟ್ರಾಕ್ಟ್ account is terminated or closed after the completion of the contract. ನೆಕ್ಸ್ಟ್ ಥಿಂಗ್ ಈಸ್ ಎಲ್ಲಿ ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೆಥಡ್ನ ಯೂಸ್ ಮಾಡ್ತೀವಿ ಅಂತ. ಈ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೆಥಡ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಆಗುತ್ತೋ ಅದೆಲ್ಲ ಕಡೆಯೂ ನಾವೇನು ಮಾಡ್ತೀವಿ, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೆಥಡ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ ಇರ್ಬೋದು, ಇಲ್ಲ ಅಂದರೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಇರ್ಬೋದು, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇರ್ಬೋದು, ರೋಡ್ ಮೇಕಿಂಗ್ ಇರ್ಬೋದು, ರೋಡ್ ಹೈವೇ ರಿಪೇರಿ ವರ್ಕ್ ಇರ್ಬೋದು. ಎಲ್ಲ ಜಾಗದಲ್ಲಿ ಟು ಫೈಂಡ್ ಔಟ್ ದಿ ವೆದರ್ ದಟ್ ಪರ್ಟಿಕ್ಯುಲರ್ ಕಾಂಟ್ರಾಕ್ಟಿಂದ ನಮಗೆ ಪ್ರಾಫಿಟ್ ಬಂದಿದೆಯಾ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ, ವೆದರ್ ವಿ ಗೆಟಿಂಗ್ ಲಾಸ್ ಅಂತ ಗೊತ್ತಾಗಬೇಕಾದ್ರೆ, ವಿ ಹ್ಯಾಸ್ ಟು ಅಪ್ಲೈ ದಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೆಥಡ್ ಟು ಫೈಂಡ್ ಔಟ್ ವೆದರ್ ವಿ ಗೇನ್ ಪ್ರಾಫಿಟ್ ಆರ್ ವಿ ಲೂಸ್. ನಮ್ಗೆ ಲಾಸ್ ಆಗಿದೆ ಅಂತ ಗೊತ್ತಾಗಬೇಕಾದ್ರೆ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೆಥಡ್ನ ಯೂಸ್ ಮಾಡ್ತೀವಿ. ಈ ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ 2 ಇಂಪಾರ್ಟೆಂಟ್ ಪಾರ್ಟೀಸ್ ಇರ್ತಾರೆ. ಪಾರ್ಟಿ ನಂಬರ್ 1 ಬಂದುಬಿಟ್ಟು ಕಾಂಟ್ರಾಕ್ಟರ್, ದಿ ಪರ್ಸನ್ ಹೂ ಅಂಡರ್ಟೇಕ್ಸ್ ದಿ ವರ್ಕ್ ಟು ಕಂಪ್ಲೀಟ್ ದಿ ಕಾಂಟ್ರಾಕ್ಟ್ ಈಸ್ ನೋನ್ ಆಸ್ ಎ ಕಾಂಟ್ರಾಕ್ಟರ್. ದಿ ಪರ್ಸನ್ ಹೂ ಗೆಟ್ಸ್ ದಿ ವರ್ಕ್ ಡನ್ ಥ್ರೂ ಕಾಂಟ್ರಾಕ್ಟರ್ ಈಸ್ ನೋನ್ ಆಸ್ ಎ ಕಾಂಟ್ರಾಕ್ಟಿ. ವರ್ಕ್ನ ಮಾಡೋವನ್ನ ನಾವು ಕಾಂಟ್ರಾಕ್ಟರ್ ಅಂತೀವಿ, ವರ್ಕ್ ಕೊಡೋವ್ರನ್ನ ನಾವೇಂತೀವಿ, ಕಾಂಟ್ರಾಕ್ಟಿ ಅಂತೀವಿ. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ಫ್ಯೂಚರ್ಸ್ ಆಫ್ contract costing. One of the important features of contract costing is a contract generally takes more than 1 year to complete. ಯಾವುದೇ ಕನ್ಸ್ಟ್ರಕ್ಷನ್ ವರ್ಕ್ ತಗೊಳ್ಳಿ, ಇಟ್ ಟೇಕ್ಸ್ ಮಿನಿಮಮ್ 1 year, 1 yearಗಿಂತ ಜಾಸ್ತಿ ಆಗೇ ಆಗತ್ತೆ. ವರ್ಕ್ ಆನ್ ಕಾಂಟ್ರಾಕ್ಟ್ ಈಸ್ ಕ್ಯಾರಿಡ್ ಔಟ್ ಅಟ್ ದಿ ಸೈಟ್ ಆಫ್ ದಿ ಕಾಂಟ್ರಾಕ್ಟರ್, ನಾಟ್ ಇನ್ ದಿ ಫ್ಯಾಕ್ಟ್ರಿ ಪ್ರಿಮಿಸಸ್. ನಾರ್ಮಲಿ ನಾವೇನಾಗುತ್ತೆ, ಪ್ರೊಡಕ್ಷನ್ ಎಲ್ಲ ಆಗುತ್ತೆ, ಯಾವುದೇ ಒಂದು ಗೂಡ್ಸ್ ಪ್ರೊಡಕ್ಷನ್ ನಾರ್ಮಲಿ ಫ್ಯಾಕ್ಟ್ರಿಯಲ್ಲಿ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ನಾವು ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋದಿಲ್ಲ. ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲಿ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ವರ್ಕ್ ವಿಲ್ ಬಿ ಡನ್ ಅಟ್ ದಿ ಪ್ರಿಮಿಸಸ್ ಆಫ್ ದಿ ಕಾಂಟ್ರಾಕ್ಟಿ ಪ್ರಿಮಿಸಸಲ್ಲಿ ಹೋಗ್ಬಿಟ್ಟು ನಾವು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತೀವಿ. ಥರ್ಡ್ ಪಾಯಿಂಟ್, ಈಚ್ ಕಾಂಟ್ರಾಕ್ಟ್ ಅಂಡರ್ಟೇಕನ್ ಈಸ್ ಟ್ರೀಟೆಡ್ ಆಸ್ ಎ ಕಾಸ್ಟ್ ಯೂನಿಟ್. ಒಂದೊಂದು ಕಾಂಟ್ರಾಕ್ಟ್ನ ಒಂದು ಸಪ್ರೇಟ್ ಕಾಸ್ಟ್ ಯೂನಿಟ್ ಆಗಿ ಟ್ರೀಟ್ ಮಾಡಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ಯೂಚರ್ಸ್ ಆಫ್ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಯಾಕಂದರೆ ಫಾರ್ ಎಕ್ಸಾಂಪಲ್, ಒಬ್ಬ ಕಾಂಟ್ರಾಕ್ಟರು ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ 2-3 ಕಡೆ ಏನು ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾರೆ. ಒಂದು ಕಡೆ ರೋಡ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರ್ತಾನೆ, ಇನ್ನೊಂದು ಕಡೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರ್ತಾನೆ. ಒಂದೇ ಕಾಂಟ್ರಾಕ್ಟು 4-5 ಕಡೆ ಕನ್ಸ್ಟ್ರಕ್ಷನ್ ವರ್ಕ್ನ ಮಾಡಿಸ್ತಾ ಇರ್ತಾನೆ. ಸೊ ಅವಾಗೇನಾಗತ್ತೆ, ಒಂದೊಂದು ಕಾಂಟ್ರಾಕ್ಟ್ನ ಒಂದೊಂದು ಕಾಸ್ಟ್ ಯೂನಿಟ್ ಥರ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟು, ಸಪ್ರೇಟ್ ಕಾಂಟ್ರಾಕ್ಟ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಫಾರ್ ಈಚ್ ಕಾಂಟ್ರಾಕ್ಟ್ ಇನ್ ದಿ ಬುಕ್ಸ್ ಆಫ್ ದಿ ಕಾಂಟ್ರಾಕ್ಟರ್ ಟು ascertain the profit or loss of each contract. I told you, a single contractor will undertake the lot of construction work. For each construction work, he has to maintain separate contract account. Next is
ಆಲ್ ಲೇಬರ್ಸ್ ಆರ್ ಟ್ರೀಟೆಡ್ ಆಸ್ ಎ ಡೈರೆಕ್ಟ್ ಲೇಬರ್ಸ್. ಇನ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ ಎಲ್ಲ ಲೇಬರ್ಸ್ನ ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟು ಮೋಸ್ಟ್ ಎಕ್ಸ್ಪೆನ್ಸಸ್ ಸಚ್ ಆಸ್ ಎಲೆಕ್ಟ್ರಿಸಿಟಿ, ಟೆಲಿಫೋನ್, ಇನ್ಶೂರೆನ್ಸ್ ಆರ್ ಟು ಬಿ ಡೈರೆಕ್ಟ್ ಇನ್ ನೇಚರ್. ಎಲ್ಲ ಎಕ್ಸ್ಪೆನ್ಸಸ್ನ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ, ಡೆಬಿಟೆಡ್ ಟು ಕಾಂಟ್ರಾಕ್ಟ್. ಇವೆಲ್ಲ ಎಕ್ಸ್ಪೆನ್ಸಸ್ನ ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಮೇ ಬಿ ಪರ್ಚೇಸ್ ಫಾರ್ ದಿ ಕಾಂಟ್ರಾಕ್ಟ್ ಆರ್ ಮೇ ಬಿ ಹೈರ್ಡ್ ಫಾರ್ ದಿ ಡ್ಯೂರೇಷನ್ ಆಫ್ ದಿ ಕಾಂಟ್ರಾಕ್ಟ್. ನಾರ್ಮಲಿ ಯಾವುದೇ ಕನ್ಸ್ಟ್ರಕ್ಷನ್ ವರ್ಕ್ ಮಾಡಬೇಕಾದ್ರೆ ವಿ ನೀಡ್ ಹೆಲ್ಪ್ ಆಫ್ ದಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್. ಆ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ನ ಇಲ್ಲ ಕಾಂಟ್ರಾಕ್ಟರ್ ಅವನು ಓನ್ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ನ ತಂದು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ಬೋದು, ಇಲ್ಲ ಅಂದರೆ ಥರ್ಡ್ ಪಾರ್ಟಿಯಿಂದ ಅದನ್ನು ಹೈರ್ ಮಾಡ್ಕೊಬೋದು. ನೆಕ್ಸ್ಟ್ ವಿ ಗೋಯಿಂಗ್ ಟು ಡಿಸ್ಕಸ್ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಪ್ರೊಸೀಜರ್. In that, first we need to prepare contract account. See, we are going to prepare contract in T column account. T column account means it comes debit side. In debit side it comes particular amount, credit side particular amount. We used to prepare contract and in T column account. Okay, for each contract we need to prepare separate contract account, and each contract account has separate number. ಫಾರ್ ಎಕ್ಸಾಂಪಲ್, ಒಬ್ಬ ಕಾಂಟ್ರಾಕ್ಟರು 4-5 ಕಡೆ ಕಾಂಟ್ರಾಕ್ಟ್ ವರ್ಕ್ ಮಾಡಿಸ್ತಾ ಇರ್ತಾನೆ. 4-5 ಕಡೆ ಮಾಡಿಸ್ತಾ ಇರೋ ಕಾಂಟ್ರಾಕ್ಟ್ವರೆಗೂ ಸಪ್ರೇಟ್ ಕಾಂಟ್ರಾಕ್ಟ್ ಅಕೌಂಟ್ ವಿ ನೀಡ್ ಟು ಪ್ರಿಪೇರ್. ಪ್ರತಿಯೊಂದು ಕಾಂಟ್ರಾಕ್ಟ್ವರೆಗೂ ಒಂದು ನಂಬರ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಕಾಂಟ್ರಾಕ್ಟು ಒಂದು ಕಡೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರ್ತಾನೆ, ಇನ್ನೊಂದು ಕಡೆ ಚಿಕ್ಕ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರ್ತಾನೆ. ಆ ಬಿಲ್ಡಿಂಗ್ ಒಂದು ಸಪ್ರೇಟ್ ಕಾಂಟ್ರಾಕ್ಟ್ ಅಕೌಂಟ್ ಓಪನ್ ಮಾಡಬೇಕು, ಈ ಕಡೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಒಂದು ಸಪ್ರೇಟ್ ಕಾಂಟ್ರಾಕ್ಟ್ ಅಕೌಂಟ್ ಓಪನ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಡೈರೆಕ್ಟ್ ಕಾಸ್ಟ್. ಸೊ ಹೌ ಟು ಟ್ರೀಟ್ ದಿ ಡೈರೆಕ್ಟ್ ಕಾಸ್ಟ್ ಇನ್ ಕಾಂಟ್ರಾಕ್ಟ್ ಅಕೌಂಟ್? ವೆರಿ ಸಿಂಪಲ್. ಆಲ್ ಎಕ್ಸ್ಪೆನ್ಸಸ್ ವಿಲ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್, ಸಚ್ ಆಸ್ ಡೈರೆಕ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ ಇರ್ಬೋದು, ಡೈರೆಕ್ಟ್ ಲೇಬರ್ ಇರ್ಬೋದು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರ್ಬೋದು, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಸಬ್ ಕಾಂಟ್ರಾಕ್ಟ್ ಕಾಸ್ಟ್. ದೀಸ್ ಆರ್ ದಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿಚ್ ವಿಲ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ನೆಕ್ಸ್ಟ್ indirect cost. How to treat the indirect cost? This is also very simple. Indirect cost also debited to contract account. So ಅವಾಗ ಹೇಳಿದೆಲ್ಲ ಕಾಂಟ್ರಾಕ್ಟ್ ಅಕೌಂಟಲ್ಲಿ 2 ಪಾರ್ಟ್ಸ್ ಇರುತ್ತೆ, ಡೆಬಿಟ್ ಪಾರ್ಟು, ಕ್ರೆಡಿಟ್ ಪಾರ್ಟು. ಸೊ ಇವಾಗ ಏನು ಗೊತ್ತಾಯಿತು, ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಅದ್ರ ಜೊತೆಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಎರಡೂ ನಾವೇನು ಮಾಡ್ತೀವಿ, ಕಾಂಟ್ರಾಕ್ಟ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ ಆರ್ ಪ್ಲ್ಯಾಂಟ್. ಹೊಸದಾಗಿ ಯಾವನ್ನ ಮೆಟೀರಿಯಲ್ಸ್ನ ಪ್ಲ್ಯಾಂಟ್ನ ಪರ್ಚೇಸ್ ಮಾಡಿದ್ರೆ ಅದು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ನಮ್ಮ ಕಾಂಟ್ರಾಕ್ಟ್ ಸೈಟಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನು ಕ್ರೆಡಿಟ್ ಮಾಡ್ತೀವಿ. ರಿಪೀಟ್ ಒನ್ ಮೋರ್ ಟೈಮ್. ನಾವು ಹೊಸದಾಗಿ ಪ್ಲ್ಯಾಂಟ್ ಇಶ್ಯೂ ಮಾಡಿದೆ, ದಟ್ ವಿಲ್ ಬಿ ಡೆಬಿಟೆಡ್. ನಮ್ಮ ಕಾಂಟ್ರಾಕ್ಟ್ ಸೈಟಲ್ಲಿ ಇರುವಂಥ ಪ್ಲ್ಯಾಂಟ್ನ ಬೇರೆ ಕಡೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಅದು ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ ಕಾಂಟ್ರಾಕ್ಟ್ ಅಕೌಂಟ್ಗೆ. ಕಾಂಟ್ರಾಕ್ಟ್ ಪ್ರೈಸ್. So how to treat the contract price? See, contract price is the price which is paid by the contractee to the contractor. So ಇದು ಎರಡು ರೀತಿ ಟ್ರೀಟ್ ಮಾಡ್ತೀವಿ. ವೆನ್ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್, ಯಾವಾಗ ಕಾಂಟ್ರಾಕ್ಟ್ ಅದೇ ವರ್ಷ ಸ್ಟಾರ್ಟ್ ಮಾಡ್ತೀವಿ, ಅದೇ ವರ್ಷ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗುತ್ತೆ, ಇಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ನ ಕ್ರೆಡಿಟ್ ಮಾಡ್ತೀವಿ. ಸಪೋಸ್ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗುತ್ತೆ, ಅದು ಆ ಒಂದು ಅಕೌಂಟಿಂಗ್ ಇಯರಲ್ಲಿ ಕಂಪ್ಲೀಟ್ ಆಗೋದಿಲ್ಲ, ಅದು ನೆಕ್ಸ್ಟ್ ಒಂದು 2 years 3 years ಕಂಪ್ಲೀಟ್ ಆಗುತ್ತೆ. ಸೊ ನಾವು ಅಕೌಂಟಿಂಗ್ ಇಯರ್ ನಾವೇನು ಮಾಡ್ತೀವಿ, ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ಲೋಸ್ ಮಾಡಬೇಕು. ಸೊ ಆವಾಗ ಏನು ಬರುತ್ತೆ, ಕಾಂಟ್ರಾಕ್ಟ್ ಪ್ರೈಸ್ ಜಾಗದಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಿಸ್ಟ್ ಆಫ್ 2 things. ಒಂದು ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್. ಇದು ಫ್ಯೂಚರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀವಿ, ವಾಟ್ ಈಸ್ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಅಂತ. ನೆಕ್ಸ್ಟು ಪ್ರಾಫಿಟ್ ಆರ್ ಲಾಸ್. ಸೊ ಆಫ್ಟರ್ ಎಲ್ಲ ಎಕ್ಸ್ಪೆನ್ಸಸ್ನ, ಇನ್ಕಮ್ನೆಲ್ಲ ನಾವು ಡೆಬಿಟು ಕ್ರೆಡಿಟ್ ಮಾಡಿದ್ಮೇಲೆ ನಾವು ಅಕೌಂಟ್ನ ಟ್ಯಾಲಿ ಮಾಡ್ತೀವಿ. ಸೊ ಡೆಬಿಟ್ ಕಡೆ ಶಾರ್ಟೇಜ್ ಬಂದರೆ ಅದು ಪ್ರಾಫಿಟ್ ಆಗುತ್ತೆ, ಕ್ರೆಡಿಟ್ ಕಡೆ ಶಾರ್ಟೇಜ್ ಬಂದರೆ ಲಾಸ್ ಆಗುತ್ತೆ. ಸೊ ಈ ಪ್ರಾಫಿಟ್ನ ಲಾಸ್ನ ಯಾವ ರೀತಿ ಟ್ರೀಟ್ ಮಾಡೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಸೊ ಅದು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಇನ್ ಫ್ಯೂಚರ್ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು calculation of profit or loss on contract. There may be 2 situations in the computation of profit or loss on contract. One is profit on completed contract, profit on uncompleted contract. See, completed contract ಅಂದರೆ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ. See, completed contract ಅಂದರೆ ಕಾಂಟ್ರಾಕ್ಟ್ ವರ್ಕ್ ಸ್ಟಾರ್ಟೆಡ್ ಅಂಡ್ ಕಂಪ್ಲೀಟೆಡ್ ಇನ್ ದಿ ಸೇಮ್ ಅಕೌಂಟಿಂಗ್ ಇಯರ್. ಅಂದರೆ ಅಕೌಂಟಿಂಗ್ ಇಯರ್ ಕನ್ಸಿಸ್ಟ್ ಆಫ್ 12 months.
ಆ ವಿತಿನ್ 12 ಮಂತ್ಸ್ ಒಳಗೆ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿರುತ್ತೆ, ಆ ವಿತಿನ್ 12 ಮಂತ್ಸ್ ಒಳಗೆ ಕಾಂಟ್ರಾಕ್ಟು ಎಂಡ್ ಆಗೋಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು 2020 ಇದ್ದೀವಿ, ಯಾವುದೋ ಒಂದು ಕಾಂಟ್ರಾಕ್ಟ್ವರೆಗೂ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಸೆಪ್ಟೆಂಬರ್ಗೆ ಮುಗಿದೋಗುತ್ತೆ. ಸೊ ಅಂದರೆ ವರ್ಕ್ ಸ್ಟಾರ್ಟ್ ಆಗಿದ್ದು ಫೆಬ್ರವರಿಯಲ್ಲಿ, ವರ್ಕ್ ಎಂಡ್ ಆಗಿದ್ದು 2020 ಸೆಪ್ಟೆಂಬರ್. ಅಂದರೆ ಸೇಮ್ ಅಕೌಂಟಿಂಗ್ ಇಯರಲ್ಲಿ ಏನಾಗಿರುತ್ತೆ, ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿರುತ್ತೆ, ಕಾಂಟ್ರಾಕ್ಟ್ ವರ್ಕ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ಬಂದಿರೋ ಪ್ರಾಫಿಟ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ. ಇಫ್ ಎ ಕಾಂಟ್ರಾಕ್ಟ್ ಬಿಗಿನ್ಸ್ ಆ್ಯಂಡ್ ಕಂಪ್ಲೀಟೆಡ್ ಇನ್ ದಿ ಸೇಮ್ ಫೈನಾನ್ಷಿಯಲ್ ಇಯರ್, ದೆನ್ ದಿ ಎಂಟೈರ್ ಪ್ರಾಫಿಟ್ ಆರ್ ಲಾಸ್ made on such contract should be transferred to general profit and loss account. ಈ ಕಾಂಟ್ರಾಕ್ಟ್ ಅಕೌಂಟಿಂದ ಬಂದಿರೋ ಪ್ರಾಫಿಟ್ನ ಇಲ್ಲ ಲಾಸ್ನ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾವಾಗ? ಪ್ರಾಫಿಟ್ ಆನ್ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಅಂದರೆ ಕಾಂಟ್ರಾಕ್ಟ್ ವರ್ಕ್ ಸ್ಟಾರ್ಟ್ ಆಗಿರೋದು ಯಾವಾಗ, ಸೇಮ್ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗಿರುತ್ತೆ, ಎಂಡ್ ಆಗೋದು ಸೇಮ್ ಅಕೌಂಟಿಂಗ್ ಆ ಫೈನಾನ್ಷಿಯಲ್ ಇಯರಲ್ಲಿ ಎಂಡ್ ಆಗುತ್ತೆ. ಸೆಕೆಂಡ್ ಸಂದರ್ಭ ಏನು ಅಂದರೆ ಪ್ರಾಫಿಟ್ ಆನ್ ಅನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್. ಹೌ ಟು ಟ್ರೀಟ್ ದಿ ಪ್ರಾಫಿಟ್ ಆನ್ ಅನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್? ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ಆಫ್ ದಿ ಪ್ರಾಫಿಟ್ ಕಾಂಪ್ಯೂಟೇಷನ್. ಒಂದು ಕಾಂಪ್ಯೂಟೇಷನ್ ಆಫ್ ನೋಷನ್ ಪ್ರಾಫಿಟ್ ಆರ್ ಎಸ್ಟಿಮೇಟೆಡ್ ಪ್ರಾಫಿಟ್ ಅಂತೀವಿ. ನೆಕ್ಸ್ಟ್ ಬಂದುಬಿಟ್ಟು ಕಾಂಪ್ಯೂಟೇಷನ್ ಆಫ್ ಪೋರ್ಷನ್ ಆಫ್ ಸಚ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಇದು ಯಾವಾಗ ಬರುತ್ತೆ ಅಂದರೆ ಪ್ರಾಫಿಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ ಅನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಅಂದರೆ ಕಾಂಟ್ರಾಕ್ಟ್ ವಿಲ್ ಬಿ ಸ್ಟಾರ್ಟೆಡ್ ಇನ್ ಒನ್ ಅಕೌಂಟಿಂಗ್ ಇಯರ್, ಅದು ಆ ಅಕೌಂಟಿಂಗ್ ಇಯರ್ಗೆ ಎಂಡ್ ಆಗೋದಿಲ್ಲ. ಇಟ್ ಟೇಕ್ಸ್ 3 years or 4 years. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾಂಟ್ರಾಕ್ಟ್ ಮಾರ್ಚ್ 2020 ಸ್ಟಾರ್ಟ್ ಆಗಿರುತ್ತೆ, ಅದು ಇನ್ನೂ ಕಂಪ್ಲೀಟ್ ಆಗಿದೆ, ಅದು ಕಂಪ್ಲೀಟ್ ಆಗೋಕ್ಕೆ ಅನದರ್ 2-3 years ಬೇಕಾಗುತ್ತೆ. ನಾವು ಡಿಸೆಂಬರಲ್ಲಿ ಏನು ಮಾಡ್ತೀವಿ, ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ಲೋಸ್ ಮಾಡ್ತೀವಿ. ಆ ಡಿಸೆಂಬರ್ ಯಾವಾಗ ನಾವು ಬುಕ್ಸ್ ಆಫ್ ಅಕೌಂಟ್ಸ್ನ ಕ್ಲೋಸ್ ಮಾಡಿದಾಗ ವಿ ನೀಡ್ ಟು ಫೈಂಡ್ ಔಟ್ ದಿ ಪ್ರಾಫಿಟ್. ಬಟ್ ಅದು ಟ್ರೂ ಪ್ರಾಫಿಟ್ ಆಗಿರೋದಿಲ್ಲ, ಅದು ಎಸ್ಟಿಮೇಟೆಡ್ ಪ್ರಾಫಿಟ್ ಆಗಿರುತ್ತೆ. ಆ ಎಸ್ಟಿಮೇಟೆಡ್ ಪ್ರಾಫಿಟ್ನ ನಮ್ಮ ಒಂದು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಟರ್ಮ್ಸಲ್ಲಿ ನೋಷನಲ್ ಪ್ರಾಫಿಟ್ ಅಂತೀವಿ. ನೋಷನಲ್ ಪ್ರಾಫಿಟ್ ಈಸ್ ಎ ಪ್ರಾಫಿಟ್ ವಿಚ್ ಅರೈಸಸ್ ಇನ್ ಅನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್ಸ್. ಸೊ ಇದನ್ನು ಯಾವ ರೀತಿ ಎಸ್ಟಿಮೇಟೆಡ್ ಪ್ರಾಫಿಟ್ ಬಂದಾಗ ಯಾವ ರೀತಿ ಟ್ರೀಟ್ ಮಾಡೋದು ಅಂತ ನಾವು ಮುಂದಿನ ಸ್ಲೈಡಲ್ಲಿ ಡಿಸ್ಕಸ್ ಮಾಡೋಣ. There are 4 rules how to treat the notional profit. ನೋಷನಲ್ ಪ್ರಾಫಿಟ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದಕ್ಕೆ 4 ರೂಲ್ಸ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅನ್ಬೋದು. ಹೌ ಟು ಟ್ರೀಟ್ ದಿ ನೋಷನಲ್ ಪ್ರಾಫಿಟ್. ಫಸ್ಟ್ ರೂಲ್ ಏನು ಹೇಳುತ್ತೆ ಅಂದರೆ ವೆನ್ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದೆನ್ 25%. ವರ್ಕ್ ಸರ್ಟಿಫೈಡ್ ಅಂದರೆ ಟೋಟಲ್ ವರ್ಕ್ ಆಗಿರೋದ್ರಲ್ಲಿ 25% ಕಂಪ್ಲೀಟ್ ಆಗಿರುತ್ತೆ, ಅದನ್ನು ನಾವೇಂತೀವಿ ವರ್ಕ್ ಸರ್ಟಿಫೈಡ್ ಅಂತೀವಿ. ವರ್ಕ್ ಸರ್ಟಿಫೈಡ್ 25%ಗಿಂತ ಕಡಿಮೆ ಇದ್ದರೆ ಯಾವುದೇ ಪ್ರಾಫಿಟನ್ನು ನಾವು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಎಲ್ಲ ಬಂದಿರೋ ನೋಷನಲ್ ಪ್ರಾಫಿಟ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ರೂಲ್ ನಂಬರ್ 1. ರೂಲ್ ನಂಬರ್ 2 ಏನು ಹೇಳ್ತಾ ಹೇಳಿದ್ರೆ, ಯಾವಾಗ ವರ್ಕ್ ಸರ್ಟಿಫೈಡ್ ಕಂಪ್ಲೀಟೆಡ್ ಮೋರ್ ದೆನ್ 25% ಬಟ್ ಲೆಸ್ ದೆನ್ 50%. ವರ್ಕ್ ಸರ್ಟಿಫೈಡ್ ಎಷ್ಟು ಕಂಪ್ಲೀಟ್ ಆಗಿರುತ್ತೆ, 25%ಗಿಂತ ಜಾಸ್ತಿ ಆಗಿರುತ್ತೆ, ಬಟ್ 50%ಗಿಂತ ಕಡಿಮೆ ಆದಾಗ ಅವಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಇದು ಬಂದಿರೋದನ್ನು ನಾವೇನು ಮಾಡ್ತೀವಿ, ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಮಿಕ್ಕಿದ ಬ್ಯಾಲೆನ್ಸ್ನ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ರೂಲ್ ಏನು ಹೇಳುತ್ತೆ, ವೆನ್ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದೆನ್ 50% ಆರ್ ಲೆಸ್ ದೆನ್ 90% ಆಫ್ ಕಾಂಟ್ರಾಕ್ಟ್ ರೇ. ಟೋಟಲ್ ಕಾಂಟ್ರಾಕ್ಟಲ್ಲಿ 50% ಕಾಂಟ್ರಾಕ್ಟ್ ಮುಗಿಸ್ಬಿಟ್ಟಿದ್ದೀವಿ, ಬಟ್ 90%ಗಿಂತ ಕಡಿಮೆ ಮುಗಿಸಿದ್ದೀವಿ. ಎಷ್ಟು ಜಾಸ್ತಿ ಮುಗಿಸಿದ್ದೀವಿ, 50%ಗಿಂತ ಜಾಸ್ತಿ ಮುಗಿಸಿದ್ದೀವಿ. 90%ಗಿಂತ ಕಡಿಮೆ ಮುಗಿಸಿದಾಗ ಬಂದಿರೋ ನೋಷನಲ್ ಪ್ರಾಫಿಟಲ್ಲಿ ಎಷ್ಟು ಅಮೌಂಟು ನಾವು ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ಅಮೌಂಟು ವರ್ಕ್ ಇನ್ ಪ್ರೋಗ್ರೆಸ್ಗೆ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಎಷ್ಟು ಅಮೌಂಟ್ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಪ್ರಾಫಿಟ್ ಲಾಸ್ ಅಕೌಂಟ್ ಬಂದಿರೋ ಅಮೌಂಟು ಇಂಟು ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ನೆಕ್ಸ್ಟ್ ಬಂದುಬಿಟ್ಟು ರೂಲ್ ನಂಬರ್ 4. ರೂಲ್ ನಂಬರ್ 4 ಏನು ಹೇಳುತ್ತೆ ಅಂದರೆ ವೆನ್ ಕಾಂಟ್ರಾಕ್ಟ್ ಈಸ್ ನಿಯರ್ ಕಂಪ್ಲೀಷನ್ ಆಫ್ 90%. ಅಂದರೆ ಆಲ್ಮೋಸ್ಟ್ ಕಾಂಟ್ರಾಕ್ಟ್ ವರ್ಕ್ ಎಷ್ಟು ಕಂಪ್ಲೀಟ್ ಆಗಿರುತ್ತೆ, 90% ಮೇಲೆ ಕಂಪ್ಲೀಟ್ ಆಗಿರುತ್ತೆ. ಆಲ್ಮೋಸ್ಟ್ 100 ಫುಲ್ ಕಂಪ್ಲೀಟ್ ಆಗಿರುತ್ತೆ, ಬಟ್ 90% ಮೇಲೆ ಕಂಪ್ಲೀಟ್ ಆಗಿರುತ್ತೆ, ಆಲ್ಮೋಸ್ಟ್ ನಿಯರ್ ಟು ಕಂಪ್ಲೀಷನ್.
ಸೊ ಇಂಥ ಸಂದರ್ಭದಲ್ಲಿ ಬಂದಿರೋ ಪ್ರಾಫಿಟಲ್ಲಿ ಎಷ್ಟು ಭಾಗ ಬಂದಿರೋ ನೋಷನಲ್ ಪ್ರಾಫಿಟಲ್ಲಿ ಆ ಎಸ್ಟಿಮೇಟೆಡ್ ಪ್ರಾಫಿಟಲ್ಲಿ ಎಷ್ಟು ಭಾಗ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ಭಾಗ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕಂದ್ರೆ 4 ಇಲ್ಲಿ ನಮಗೆ ಫಾರ್ಮುಲಾಸ್ ಇದೆ, 4 ಬೇಡ. ನಾವು ಫಸ್ಟ್ ಫಾರ್ಮುಲಾ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ. ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್, ಈ ಒಂದು ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ರೂಲ್ ನಂಬರ್ 5 ಏನು ಹೇಳಿದ್ರೆ, ಇನ್ ದಿ ಈವೆಂಟ್ ಆಫ್ ಲಾಸ್ ಆಫ್ ಅನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ದಿಸ್ ಶುಡ್ ಬಿ ಟ್ರಾನ್ಸ್ಫರ್ ಫುಲ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ರೆ, ಸಪೋಸ್ ಇಷ್ಟೊಂದು 4 ಫಾರ್ಮುಲಾ ಡಿಸ್ಕಸ್ ಮಾಡಿದ್ದು ಪ್ರಾಫಿಟ್ ಬಂದರೆ, ಎಸ್ಟಿಮೇಟೆಡ್ ಪ್ರಾಫಿಟ್ ನೋಷನಲ್ ಪ್ರಾಫಿಟ್ ಬಂದರೆ ಅದನ್ನು ಹೆಂಗೆ ಟ್ರೀಟ್ ಮಾಡಬೇಕು ಅಂತ. ಸಪೋಸ್ ಲಾಸ್ ಬಂದರೆ ಬಂದಿರೋ ಎಂಟೈರ್ ಲಾಸ್ನ ನಾವು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಓಕೆ, ಯು ಶುಡ್ look in this format very carefully, ಯಾಕಂದರೆ ಎವ್ರಿ ಫಾರ್ಮುಲಾ ಡಿಪೆಂಡ್ ಅಪಾನ್ ದಿಸ್ ಫಾರ್ಮ್ಯಾಟ್ ಓನ್ಲಿ. ಆ್ಯಂಡ್ ಐ ಸಜೆಸ್ಟ್ 2-3 ಸತಿ ಫಾರ್ಮ್ಯಾಟ್ನ ಬರೆದ್ರೆ ತುಂಬ ಒಳ್ಳೆಯದು. ಅವಾಗ ಹೇಳಿದೆ ಅಲ್ಲ, ಕಾಂಟ್ರಾಕ್ಟ್ ಕಾಸ್ಟಿಂಗ್ಗೆ ಎವ್ರಿ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಸ್ ದಿ ನಂಬರ್ ಈಚ್ ಸಪ್ರೇಟಾಗಿ ಪ್ರಿಪೇರ್ ಮಾಡ್ತೀವಿ. ಇದು ಟಿ ಕಾಲಮಲ್ಲಿ ಪ್ರಿಪೇರ್ ಮಾಡ್ತೀವಿ. ಟಿ ಕಾಲಮ್ ಕನ್ಸಿಸ್ಟ್ ಆಫ್ ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ಅಮೌಂಟ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಇರುತ್ತೆ. ಡೆಬಿಟ್ ಕಡೆ ಎಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ, ಕ್ರೆಡಿಟ್ ಕಡೆ ಆಲ್ಮೋಸ್ಟ್ ಕಾಂಟ್ರಾಕ್ಟ್ ಅಕೌಂಟ್ ಬಂದಿರುವಂಥ ಇನ್ಕಮ್ ಆರ್ ಎನಿ ಅಮೌಂಟ್ ರಿಸೀವ್ ಫ್ರಮ್ ದಿ ಕಾಂಟ್ರಾಕ್ಟ್ಗೆ ಅದು ಬರುತ್ತೆ. ಸೊ ಡೆಬಿಟ್ ಕಡೆ ನಾರ್ಮಲಾಗಿ ಯಾವ್ದು ಬರುತ್ತೆ ಅಂದರೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದ್ದರೆ, ಲಾಸ್ಟ್ ಇಯರ್ ಏನೋ ವರ್ಕ್ ಇನ್ ಪ್ರೋಗ್ರೆಸ್ ಇದ್ದರೆ ಅದು ಈ ವರ್ಷಕ್ಕೆ ಫಾರ್ವರ್ಡ್ ಆಗುತ್ತೆ. ಮೆಟೀರಿಯಲ್ ಇಶ್ಯೂಡ್ ಇರ್ಬೋದು, ಮತ್ತು ಮೆಟೀರಿಯಲ್ ಪರ್ಚೇಸ್ ಇರ್ಬೋದು. ಸೊ ಇವು ಕಾಮನ್ನಾಗಿ ಬರುವಂಥ ಐಟಮ್ಸ್. ಕೀಪ್ ಇನ್ ಮೈಂಡ್, ಮೆಟೀರಿಯಲ್ ಇಶ್ಯೂಸ್ ಫ್ರಮ್ ಸ್ಟೋರ್ಸ್, ಮೆಟೀರಿಯಲ್ ಪರ್ಚೇಸ್, ಮೆಟೀರಿಯಲ್ ಟ್ರಾನ್ಸ್ಫರ್ ಫ್ರಮ್ ಅದರ್ ಕಾಂಟ್ರಾಕ್ಟ್. ಯಾಕಂದರೆ ಒಬ್ಬ ಕಾಂಟ್ರಾಕ್ಟರು 2-3 ಕಡೆ ಕಾಂಟ್ರಾಕ್ಟ್ ವರ್ಕ್ ಮಾಡಿಸ್ತಾ ಇರ್ತಾನೆ. ಒಂದು ಕಡೆ ಇರೋ ಮೆಟೀರಿಯಲ್ ಇನ್ನೊಂದು ಕಾಂಟ್ರಾಕ್ಟ್ಗೆ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಅಂಥದ್ರಲ್ಲಿ ಅಲ್ಲಿ ಕ್ರೆಡಿಟ್ ಆಗುತ್ತೆ, ಎಲ್ಲಿ ಮೆಟೀರಿಯಲ್ ಬರುತ್ತೋ ಅಲ್ಲಿ ಡೆಬಿಟ್ ಆಗುತ್ತೆ. ಮತ್ತು ಸ್ಟೋರ್ಸ್ ಕನ್ಸ್ಯೂಮ್ಡ್ ಮತ್ತು ಪ್ಲ್ಯಾಂಟ್ನ 2 ರೀತಿ ಟ್ರೀಟ್ ಮಾಡ್ತೀವಿ. ಒಂದು ಪ್ಲ್ಯಾಂಟ್ ಪರ್ಚೇಸ್ ಮಾಡ್ತೀವಿ, ಇಲ್ಲಾಂದರೆ ಬೇರೆ ಕಡೆನ ಪ್ಲ್ಯಾಂಟ್ ಟ್ರಾನ್ಸ್ಫರ್ ಮಾಡ್ಕೊತೀವಿ. ನೆಕ್ಸ್ಟು ವೇಜಸ್ ಬರುತ್ತೆ, ನೆಕ್ಸ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ, ಮತ್ತು ಕಾಸ್ಟ್ ಆಫ್ ಸಬ್ ಕಾಂಟ್ರಾಕ್ಟ್. ಕಾಸ್ಟ್ ಆಫ್ ಸಬ್ ಕಾಂಟ್ರಾಕ್ಟ್ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ನಮ್ಮ ಪಾರ್ಟ್ ಆಫ್ ಕಾಂಟ್ರಾಕ್ಟ್ನ ಥರ್ಡ್ ಪರ್ಸನ್ಗೆ ಕೊಡ್ತೀವಿ. ಅವ್ನು ಬಂದು ಏನು ಮಾಡ್ತಾನೆ, ಅವ್ನು ಇಲ್ಲಿ ಕಾಂಟ್ರಾಕ್ಟ್ ಮಾಡ್ತಾನೆ. ಸೊ ಅದಕ್ಕೂ ನಾವು ಎಕ್ಸ್ಪೆನ್ಸಸ್ ಆಗುತ್ತೆ. ಅದು ದಟ್ ಈಸ್ ಆಲ್ಸೋ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಸಬ್ ಕಾಂಟ್ರಾಕ್ಟ್ ಕೊಡ್ತೀವಿ. ನೆಕ್ಸ್ಟ್ ಕ್ರೆಡಿಟ್ ಕಡೆ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಿಸ್ಟ್ ಆಫ್ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್. ನೆಕ್ಸ್ಟು ಮೆಟೀರಿಯಲ್ ಸೈಟ್ ಅದೇ ಎಂಡ್ ಆಫ್ ದಿ ಪೀರಿಯಡ್. ಪ್ಲಾಂಟೆಡ್ ಸೈಟ್ ಬರುತ್ತೆ. ಪ್ಲಾಂಟೆಡ್ ಸೈಟ್ಗೆ ಲೆಸ್ ಡಿಪ್ರಿಸಿಯೇಷನ್ ಮಾಡ್ತೀವಿ. ಪ್ಲಾಂಟ್ ಏನು ರಿಟರ್ನ್ ಮಾಡಿದ್ರೆ ದಟ್ ವಿಲ್ ಆಲ್ಸೋ ಕಮ್ಸ್ ಆ್ಯಂಡ್ ಕ್ರೆಡಿಟ್ ಸೈಡ್. ಮತ್ತು ಪ್ಲ್ಯಾಂಟ್ ಏನಾದ್ರು ಸೇಲ್ ಮಾಡಿದ್ರೆ ಇಲ್ಲ ಮೆಟೀರಿಯಲ್ ಸೇಲ್ಸ್ ಮಾಡಿದ್ರೆ, ಇವೆರಡು ಕಾಮನ್ನಾಗಿ ಬರೋ ಐಟಮ್ಸು. ಸೇಲ್ ಆಫ್ ಮೆಟೀರಿಯಲ್, ಸೇಲ್ ಆಫ್ ಪ್ಲ್ಯಾಂಟ್. ಮತ್ತು ಇದು ಅಷ್ಟೇ, ಮೆಟೀರಿಯಲ್ ರಿಟರ್ನ್ಸ್ ಇದು ಕಾಮನ್ನಾಗಿ ಎಲ್ಲ ಪ್ರಾಬ್ಲಮ್ಸಲ್ಲಿ ಬರುತ್ತೆ. ಮತ್ತು ಪ್ಲ್ಯಾಂಟ್ ಲಾಸ್ಟ್ ಆದರೆ ಪ್ಲ್ಯಾಂಟ್ ಏನಾದರೆ ಸಮ್ಟೈಮ್ಸ್ ಏನಾಗುತ್ತೆ, ಲಾಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಲಾಸ್ ಆಫ್ ಮೆಟೀರಿಯಲ್ಸ್ ದಟ್ ಕಮ್ಸ್ ಟು ದಿ ಪ್ರಾಫಿಟ್ ಲಾಸ್ ಅಕೌಂಟ್ ಬೈ ಪ್ರಾಫಿಟ್ ಲಾಸ್ ಅಕೌಂಟ್ ಬರುತ್ತೆ. ಇದು ಕಾಮನ್ನಾಗಿ ಬರುತ್ತೆ. ನೆಕ್ಸ್ಟು ಮೆಟೀರಿಯಲ್ ಟ್ರಾನ್ಸ್ಫರ್ಡ್, ಬೇರೆ ನಮ್ಮ ಕಾಂಟ್ರಾಕ್ಟಿಂದ ಬೇರೆ ಕಡೆ ಎಲ್ಲ ಮೆಟೀರಿಯಲ್ಸ್ ಟ್ರಾನ್ಸ್ಫರ್ ಆದರೆ ದಟ್ ಕಮ್ಸ್ ಆನ್ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಆ ಮೆಟೀರಿಯಲ್ ಟ್ರಾನ್ಸ್ಫರ್ ಆದರೆ, ಪ್ಲ್ಯಾಂಟ್ ಟ್ರಾನ್ಸ್ಫರ್ ಆದರೆ, ಇಲ್ಲ ಪ್ಲ್ಯಾಂಟ್ ಏನು ಡೆಸ್ಟ್ರಾಯ್ ಆದರೆ, ಪ್ಲ್ಯಾಂಟ್ ಸ್ಟೋರನ್ನಾದರೆ, ಮೆಟೀರಿಯಲ್ ಲಾಸ್ಟ್ ಆದರೆ ಅವೆಲ್ಲ ಕ್ರೆಡಿಟ್ ಸೈಡು ಬೈ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತ ಬರುತ್ತೆ. ಸೊ ಆಫ್ಟರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್ ಬಂದಮೇಲೆ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಡೆಬಿಟ್ ಕಡೆ ಬ್ಯಾಲೆನ್ಸ್ ಬಂದರೆ ದಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಎ ನೋಷನಲ್ ಪ್ರಾಫಿಟ್ ಆರ್ ಎಸ್ಟಿಮೇಟೆಡ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಆ ಎಸ್ಟಿಮೇಟೆಡ್ ಪ್ರಾಫಿಟ್ನ 2 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು. ಒಂದು ಸಮ್ ಪಾರ್ಟು ಪ್ರಾಫಿಟ್ ಲಾಸ್ ಅಕೌಂಟ್ ಹೋಗುತ್ತೆ, ಸಮ್ ಪಾರ್ಟು ವರ್ಕ್ ಇನ್ ಪ್ರೋಗ್ರೆಸ್ ಹೋಗುತ್ತೆ. ಆಲ್ರೆಡಿ ಹೇಳಿದ್ದೀನಿ, ನಾವು ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇದಕ್ಕೆ 4 ರೂಲ್ಸ್ ಇದೆ. ಆಲ್ರೆಡಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಫಸ್ಟ್ ಇವಾಗ ಸ್ವಲ್ಪ ನಾವು ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೀನಿಂಗ್ ಆಫ್ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಈಸ್ ದಟ್ ಪೋರ್ಷನ್ ಆಫ್ ದಿ ವರ್ಕ್ ಕಂಪ್ಲೀಟೆಡ್ which has been certified by the architect or surveyor or engineer appointed by the contractee. ಕಾಂಟ್ರಾಕ್ಟಿ ಅಪಾಯಿಂಟ್ ಮಾಡಿರುವಂಥ ಆರ್ಕಿಟೆಕ್ಟ್ ಇಲ್ಲ ಇಂಜಿನಿಯರ್ ಕಾಂಟ್ರಾಕ್ಟ್ ಸೈಟ್ ಹತ್ರ ಬಂದು ಚೆಕ್ ಮಾಡಿ ಟೋಟಲ್ ಕಾಂಟ್ರಾಕ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ಸರ್ಟಿಫೈಡ್ ಮಾಡ್ತಾನೆ. ಅಂಥ ಸರ್ಟಿಫೈಡ್ ಆಗಿರುವಂಥ ಪೋರ್ಷನ್ನ ನಾವೇಂತೀವಿ, ವರ್ಕ್ ಸರ್ಟಿಫೈಡ್ ಅಂತೀವಿ.
ನೆಕ್ಸ್ಟ್ ಬಂದ್ಬಿಟ್ಟು ಮೀನಿಂಗ್ ಆಫ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಅನ್ಸರ್ಟಿಫೈಡ್ ಅಂದರೆ ವರ್ಕ್ ಅನ್ಸರ್ಟಿಫೈಡ್ ಈಸ್ ದಟ್ ಪಾರ್ಟ್ ಆಫ್ ವರ್ಕ್ ಕಂಪ್ಲೀಟೆಡ್ ವಿಚ್ ಹ್ಯಾಸ್ ನಾಟ್ ಬೀನ್ ಸರ್ಟಿಫೈಡ್ ಆರ್ ಅಪ್ರೂವ್ಡ್ ಬೈ ದಿ ಕಾಂಟ್ರಾಕ್ಟೀಸ್ ಆರ್ಕಿಟೆಕ್ಟ್ ಆರ್ ಇಂಜಿನಿಯರ್. ಅಂದರೆ ವರ್ಕ್ ಕಂಪ್ಲೀಟ್ ಮಾಡಿರ್ತಾನೆ, ಕಾಂಟ್ರಾಕ್ಟರ್ ವರ್ಕ್ ಕಂಪ್ಲೀಟ್ ಮಾಡಿರ್ತಾನೆ, ಬಟ್ ಕಾಂಟ್ರಾಕ್ಟಿಗೆ ಅಪಾಯಿಂಟ್ ಮಾಡಿರುವಂಥ ಆರ್ಕಿಟೆಕ್ಟ್ ಆ ಇಂಜಿನಿಯರ್ ಬಂದು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಸರ್ಟಿಫಿಕೇಟ್ ಕೊಡೋದಿಲ್ಲ. ವರ್ಕ್ ಕಂಪ್ಲೀಟ್ ಆಗೋಗಿರುತ್ತೆ, ಕಾಂಟ್ರಾಕ್ಟರ್ ವರ್ಕ್ ಕಂಪ್ಲೀಟ್ ಮಾಡಿರ್ತಾನೆ, ಬಟ್ ಇಸ್ ನಾಟ್ ಸರ್ಟಿಫೈಡ್ ಬೈ ದಿ ಕಾಂಟ್ರಾಕ್ಟ್ ಈಸ್ ಇಂಜಿನಿಯರ್ ಸೈಟಿಗೆ ಬಂದು ಇಷ್ಟು % ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಸರ್ಟಿಫೈಡ್ ಕೊಡೋದಿಲ್ಲ. ಅಂಥ ಪೋರ್ಷನ್ ಆಫ್ ವರ್ಕ್ ನಾವೇಂತೀವಿ, ವರ್ಕ್ ಅನ್ಸರ್ಟಿಫೈಡ್ ಅಂತೀವಿ. ದಿ ವರ್ಕ್ ಅನ್ಸರ್ಟಿಫೈಡ್ ಶುಡ್ ಬಿ ಕ್ರೆಡಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ನೆಕ್ಸ್ಟು ರಿಟೆನ್ಷನ್ ಮನಿ ಅಂತ, ಇದು 2 ಮಾರ್ಕ್ಸ್ ತುಂಬ ಇಂಪಾರ್ಟೆಂಟು. ಎ ಕಾಂಟ್ರಾಕ್ಟರ್ ಡಸ್ ನಾಟ್ receive full amount of the work certified by the surveyor. The contractor retains some amount to be paid after some time when it is ensured that there is no fault in the work carried out by the contractor. And retention money andre ಹೆಸರಲ್ಲೇ ಆನ್ಸರ್, ರಿಟೆನ್ಷನ್ ಮನಿ is a money which is retained by the contractee by himself. ಅಂದರೆ ಈ ಅಮೌಂಟ್, ಫಾರ್ ಎಕ್ಸಾಂಪಲ್ ಟೋಟಲ್ ಕಾಂಟ್ರಾಕ್ಟ್ 50 ಲಕ್ಷ ರೂಪಾಯಿ ಕಾಂಟ್ರಾಕ್ಟರ್ ಕೊಡ್ತಾನೆ. ಸೊ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ 50 ಲಕ್ಷ ರೂಪಾಯಿ ಅಮೌಂಟ್ನ ಕಾಂಟ್ರಾಕ್ಟರ್ ಕೊಡಬೇಕು. ಬಟ್ 50 ಲಕ್ಷ ರೂಪಾಯಿ ಕೊಡೋದಿಲ್ಲ, 45 ಲಕ್ಷ ಕೊಡ್ತಾನೆ. 5 ಲಕ್ಷ ರೂಪಾಯಿ ಕಾಂಟ್ರಾಕ್ಟಿನೇ ಉಳಿಸ್ಕೊತಾನೆ. ಯಾಕೆ ಉಳಿಸ್ಕೊತಾನೆ ಅಂದರೆ ಅವನಿಗೆ ಗ್ಯಾರಂಟಿ ಇಲ್ಲ, ಎಲ್ಲ ಮಾಡಿರೋ ವರ್ಕ್ ಕರೆಕ್ಟಾಗಿ ಅಂತ ಇರುತ್ತಾ, ಗ್ಯಾರಂಟಿ ಇರೋದಿಲ್ಲ. ಯಾಕಂದರೆ 1 ವರ್ಷ 2 ವರ್ಷ 3 ವರ್ಷ ಆದಮೇಲೆ ಅದು ಕ್ವಾಲಿಟಿ ಗೊತ್ತಾಗ್ಬೋದು. ಸೊ ಅದಕ್ಕೆ ಏನು ಮಾಡ್ತಾರೆ, ಎನಿ ಫಾಲ್ಟಿ ವರ್ಕ್ ಏನು ಇರ್ಬೋದು ಅಂದ್ಬಿಟ್ಟು ಒಂದು 5 ಲಕ್ಷ ರೂಪಾಯಿ ನಾವು ಏನು ಮಾಡ್ತೇನೆ ಅವನ ಹತ್ರ ಉಳಿಸ್ಕೊತಾನೆ. ಉಳಿಸ್ಕೊಂಡು ಏನು ಹೇಳ್ತಾನೆ, ಆಫ್ಟರ್ 2 ಇಯರ್ಸ್ 3 ಇಯರ್ಸ್ ಆದಮೇಲೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅಮೌಂಟ್ ಉಳಿಸ್ಕೊತಾನೆ ಅವನ ಹತ್ರನೇ. ಅಂತ ಉಳಿಸ್ಕೊಳೋ ಅಮೌಂಟ್ ನಾವೇಂತೀವಿ ರಿಟೆನ್ಷನ್ ಮನಿ. ರಿಟೆನ್ಷನ್ ಮನಿ ಇಸ್ ಎ ಮನಿ ವಿಚ್ ಈಸ್ ರಿಟೈನ್ ಬೈ ದಿ ಕಾಂಟ್ರಾಕ್ಟಿ, ನಾಟ್ ಪೇಡ್ ಟು ದಿ ಕಾಂಟ್ರಾಕ್ಟರ್. ಅದೇ ಕಾಂಟ್ರಾಕ್ಟ್ ಪ್ರೈಸ್ನ ಒಂದು ಸಮ್ ಪೋರ್ಷನ್ನ ಕಾಂಟ್ರಾಕ್ಟಿನೇ ಉಳಿಸ್ಕೊತಾನೆ. ರಿಟೆನ್ಷನ್ ಮನಿ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ವರ್ಕ್ ಸರ್ಟಿಫೈಡ್ ಮೈನಸ್ ಪೇಮೆಂಟ್ ಆ್ಯಕ್ಚುಲಿ ಮೇಡ್.